ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ. ಸರ್ ನಮಗೊಂದು ವೈಟ್ ಬಣ್ಣದಾದಲ್ರಿ ಕಾರ ಮಾರುತಿ ಸುಜುಕಿ ವ್ಯಾಗನರು ಹೌದು ಸರ್. ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ಎಕ್ಸ್ ವೇರಿಯಂಟ್ ಅಲ್ಲ ಇದು? ಹೌದು. ಸರ್ ಏನೈತ್ರಿ ಮಾಡಲ್ ಗಾಡಿ ಇದು? 2011. 2011 ಐತ್ರಿ. ಹೌದು. ಓಕೆ. ಓನರ್ ಎಷ್ಟಾಗಿದ್ರೆ ಈ ಗಾಡಿಗೆ? ಓನರ್ ಸಿಂಗಲ್. 11 ಮಾಡಲ್ ಐತ್ರಿ. ಓನರ್ ಒಂದೇ ಇದ್ದೀರಾ? ಹೌದು. ಗಾಡಿ ತೊಗೊಳೋರು 2 ಓನರ್ ಆಗ್ತಾರೆ ಕಸ್ಟಮರ್ ಅಂದ್ರೆ? ಹೌದು. ಸರ್ ಕಿಲೋಮೀಟ್ರಲ್ಲಿ ಎಷ್ಟು ಓಡಿಸಿರಿ ಇಲ್ಲಿ ತನಕ ಗಾಡಿ ತಮ್ಮದು? ಕಿಲೋಮೀಟ್ರ್ ಜಸ್ಟ್ 35. ಬರೀ 35,000 ಅಷ್ಟೇ ಹೊಡಿದ್ರಿ? ಅಷ್ಟೇ ಹೊಡಿದೆ. ಓಕೆ. ಇದು ಜನ್ನಿ ರನ್ನಿಂಗ್ ಹೊಡೈತ್ರಿ ಏನು ಸರ್? ಏನು ಮೀಟ್ರ್ ಬಂದ್ ಆಗೈತ್ರಿ ಈಗ? ಇಲ್ಲ ಫುಲ್ ಜೆನ್ಯೂನ್. ಹೌದಾ? ಹಾಂ. ಓಕೆ. ಟೈರ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇಟ್ಕೊಂಡಿರಾ? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದು ಟೈರು? ಟೈರೆಲ್ಲ ಭಾಳ ಚೆನ್ನಾಗಿದೆ. ಒಂದು 78%. 70ರಿಂದ 80% ತನಕ ಟೈರ್ ಐತ್ರಿ. ಹೌದು. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಿಲ್ಲ, ಅದು ಕೂಡ ಯಾವ ಥರ ಇಟ್ಟಿರಿ ಸರ್ ತಾವು? ಭಾಳ ಚೆನ್ನಾಗಿದೆ. ಸಿಗೋಲ್ಡ್ ಇಂಜನ ಇರೋದು ಇನ್ನೂವರೆಗೂ ಏನು ಕೆಲಸ ಆಗೈತೆ ರೀ ಈಗ? ಇಲ್ಲ. ಕೆಲಸಕ್ಕೇನು ಬಂದಿಲ್ಲ ರೀ? ಇಲ್ಲ. ಓಕೆ. ಈ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಚಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೈನರ್ ಕೆಲಸ ಆಗಿರ್ಬೋದು, ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್ ನಿಮ್ಮ ಗಾಡಿ ಮೇಲೆ? ಏನಿಲ್ಲ ಸರ್, ಏನಿಲ್ಲ. ನಿಮ್ಮ ಕೈಯಾಗ ಮಾತ್ರ ಸದ್ಯಕ್ಕೆ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ. ಹೌದು. ಸರ್ ಏನು ಕೊಡ್ತೈತ್ರಿ ಮೈಲೇಜು? ಇದು ನಿಮಗೆ ಮೈಲೇಜ್ 15, 17 ಹೀಗೆಲ್ಲ ಸಿಗ್ತದೆ ಹೈವೇಲಿ. ಓಕೆ. 15ರ ಮೇಲ್ಪಟ್ಟು ಅಂತ ಹೇಳ್ಬೋದು. ಹೌದು. ಸರ್ LPG ಏನಾದರೂ ಇದೆಯಾ? CNG? ಇಲ್ಲ ಸರ್, ಪ್ಯೂರ್ ಪೆಟ್ರೋಲ್. ಫ್ಯೂಲ್ ಪೆಟ್ರೋಲ್ ಮಾತ್ರ ಅಷ್ಟೇ ರೀ? ಹೌದು. ಓಕೆ. ಸರ್ ಈ ಗಾಡಿ 2011 ಮಾಡಲು ಆಗಿರೋದ್ರಿಂದ ಮತ್ತು VX ವೇರಿಯಂಟ್ ಇರೋದ್ರಿಂದ ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತೈತೆ ರೀ ಫೀಚರ್ಸು? ಎಲ್ಲ ಇದೆ ಸರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಮತ್ತು ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಓಕೆ. ಇದು ಎಲ್ಲ ಕೂಡ ಈಗ ಪ್ರೆಸೆಂಟ್ ಚಲ್ತಿನೇ ಐತ್ರಿ? ಹಾಂ, ಚಲ್ತಿದೆ. ಸೀಟ್ ಕುಷನ್ ಆಗಿರ್ಬೋದು, ಕೆಳಗಡೆ ಮ್ಯಾಟಿಂಗ್ ಆಗಿರ್ಬೋದು, ಎಲ್ಲ ನೀಟ್ ಆ್ಯಂಡ್ ಕಂಡೀಷನ್ ಇರುವಂಥದ್ದಾ? ಎಲ್ಲ ಕಂಡೀಷನ್ ಆಗಿದೆ. ಓಕೆ ರೀ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, FC ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಈ ಗಾಡಿಗೆ ತಾವು? FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. FC ಅಂದರೆ ಈ ವರ್ಷ ಬರ್ತದೆ ಲಾಸ್ಟಿಗೆ. ಮತ್ತು ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಎಷ್ಟು ತಿಂಗಳ ತನಕ ಸಿಗ್ತೈತೆ ರೀ ಇನ್ಸೂರೆನ್ಸು? ಒಂದು 6-7 ತಿಂಗಳಿದೆ. 6ರಿಂದ 7 ತಿಂಗಳ ತನಕ ಸಿಗ್ತೈತೆ ರೀ? ಹೌದು. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು? ಇದಕ್ಕೊಂದು 255 ಕೋಟ್ ಮಾಡ್ತಿದ್ದೇವೆ. 2,55,000 ಹೌದು. ಮಾಡಲ್ಲ 2011 ಐತ್ರಿ ಸರ್. ಓನರ ತಾವು ಸಿಂಗಲ್ ಓನರ್ ಇದ್ದೀರಾ, ಗಾಡಿ ತೊಗೊಳೋರು ಸೆಕೆಂಡ್ ಓನರ್ ಆದರೂ ಕೂಡ ತಾವು ಹೇಳಕತ್ತಿದ ರೇಟು 2,55,000 ಅಲ್ಲ? ಹೌದು. ಓಕೆ. ಇದ್ರಾಗ ನಮ್ಮ ಕಡೆಯಿಂದ ಬಂದವರಿಗೆ ಏನಾಗುತ್ತೆ ಸರ್ ಹೆಚ್ಚು ಕಡಿಮೆ ರೇಟು? 245ಕ್ಕೆ ಕೊಡು ಸರ್ ಫೈನಲ್. ₹10 ಡಿಸ್ಕೌಂಟ್ ಮಾಡಿ 245ಕ್ಕೆ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹೌದು. ಓಕೆ ಸರ್. 2011 ಮಾಡಲ್ಲ ಸರ್, ಇದಕ್ಕೆ ರೇಟು ಜಾಸ್ತಿ ಆಗಿಲ್ವಾ ಅನ್ಸಲ್ವಾ? ಒಂದು ಏನಂತ ಹೇಳಿದ್ರೆ ಸಿಂಗಲ್ ಓನರ್, ಮತ್ತೊಂದು ಓಡಿದ ಭಾರಿ ಕಮ್ಮಿ, ಹಾಂ. ಮತ್ತೆ ಟಾಪ್ ಎಂಡ್ ಗಾಡಿ, ಈ ಥರ ಇರುವಾಗ ಒಂದು ಸ್ವಲ್ಪ ಡಿಮಾಂಡ್ ಆಗ್ತದೆ. ಸ್ವಲ್ಪ ಡಿಮ್ಯಾಂಡ್ ಓಕೆ ಸರ್. ಸ್ವಲ್ಪ ನನಗೆ ಅನ್ಸೋ ಮಟ್ಟಿಗೆ ಜಾಸ್ತಿ ಡಿಮ್ಯಾಂಡ್ ಆಯಿತು ಅಂತ ಅನಿಸುತ್ತಾ ಇದೆ. ನೋಡುವ ಸರ್, ಮತ್ತೆ ನೋಡುವ, ಬರಲಿ ಪಾರ್ಟಿ ಬರಲಿ, ಹೆಚ್ಚು ಕಮ್ಮಿ ಮಾಡುವ. ಓಕೆ. ನೋಡಿರಿ, ಆದಷ್ಟು ಕಸ್ಟಮರಿಗೆ ಒಂದಂಗೆ ಬಂದಿರ್ತಾರಲ್ಲ ಅವ್ರಿಗೂ ಒಂದು ತೃಪ್ತಿ ಆಗಿರಬೇಕು. ನೀವು ಗಾಡಿ ಸೇಲ್ ಆಗಿದ್ದಕ್ಕೆ ನಿಮಗೂ ಒಂದು ಇದು ಆಗಿರಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಆಗಿರಬೇಕು. ಆ ಥರ ಪ್ರೈಸ್ದಾಗ ನೋಡಿ ಕೊಡೋ ಪ್ರಯತ್ನ ಮಾಡಿ ಅಂತ ತಮ್ಮ. ಸರಿ, ಆಯ್ತು ಸರ್, ಆಯ್ತು. ಲೊಕೇಶನ್ ಸರ್ ಇದು ಗಾಡಿ ಇರೋದು? ಪುತ್ತೂರು ಸಿಟಿ ಆಗೈತೇನು ರೀ? ಹೌದು. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿರಲ್ಲ? ಹಾಂ, ಇದೆ. ಓಕೆ. ಅಪ್ಡೇಟ್ ಮಾಡಿರ್ತೀವಿ, ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿರಿ ಸರ್. ಆಯ್ತು ಸರ್, ಆಯ್ತು. ಥ್ಯಾಂಕ್ ಯು ಸರ್.